ಎರಡನೇ ಬಾರಿ ಚಾರ್ಮಾಡಿ ಘಾಟಿಗೆ ಬಂದಿದ್ದೇನೆ. ಈ ಬಾರಿ ಚಾರ್ಮಾಡಿಯಿಂದಾಗಿ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ತಲುಪಿ, ಅಲ್ಲಿಂದ ದೇವರಮನೆ ವ್ಯೂ ಪಾಯಿಂಟ್, ಹೇಮಾವತಿ ನದಿ ಉಗಮ ಸ್ಥಾನ, ಕೆಲಗೂರು ಚಹಾ ತೋಟಗಳ ದಾರಿಯಾಗಿ ರಾಣಿಝರಿ ವ್ಯೂ ಪಾಯಿಂಟ್ಗೆ ಭೇಟಿ ನೀಡಿ ಮತ್ತೆ ಚಾರ್ಮಾಡಿ ಘಾಟಿಯ ಮೂಲಕ ಮಂಗಳೂರಿಗೆ ಪ್ರಯಾಣಿಸುವ ವಿಡಿಯೋ ಮತ್ತು ಕೆಲವು ಮಾಹಿತಿಗಳನ್ನು ನಿಮ್ಮಲ್ಲಿ ಹಂಚುತ್ತೇನೆ. ನಮಸ್ಕಾರ, ನಾನು ಏಕೆ. ನನ್ನ ಗ್ರೀನ್ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಚಾರ್ಮಾಡಿ ಘಾಟಿಯ ಈ ಎರಡನೇ ಮತ್ತು ಮೂರನೇ ತಿರುವಿನ ಆಸುಪಾಸಿನಲ್ಲಿ ಒಂಟಿ ಸಲಗವೊಂದು ಹೆಚ್ಚಾಗಿ ದಾರಿಯಲ್ಲೇ ಬಂದು ನಿಲ್ಲುತ್ತದೆ. ಈ ಆನೆಗೆ ಮೂಡಿಗೆರೆ ಬೈರ ಎಂದು ಸ್ಥಳೀಯರು ಹೆಸರಿಟ್ಟಿದ್ದಾರೆ. ರಸ್ತೆ ಬದಿಯ ಈಚಲ ಮರಗಳನ್ನು ಮತ್ತು ಹಲಸಿನ ಹಣ್ಣಿನ ಸಮಯದಲ್ಲಿ ಹಲಸು ತಿನ್ನಲು ಈ ಆನೆ ದಾರಿ ಮಧ್ಯೆ ಬಂದು ನಿಲ್ಲುತ್ತದೆ. ಈ ಸಮಯದಲ್ಲಿ ಗಂಟೆಗಟ್ಟಲೆ ವಾಹನ ಸವಾರರು ಟ್ರಾಫಿಕ್ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಬಂದು ಆನೆಯನ್ನು ಸುರಕ್ಷಿತವಾಗಿ ಕಾಡಿಗೆ ಅಟ್ಟುವ ಕೆಲಸ ಮಾಡುತ್ತಾರೆ. ಇಲ್ಲಿ ಪ್ರಯಾಣಿಕರು ಆನೆಗಳಿಗೆ ಯಾವುದೇ ರೀತಿಯ ತೊಂದರೆ ನೀಡಲು ಹೋಗಬಾರದು. ತಮ್ಮ ವಾಹನಗಳನ್ನು ಆನೆಗಿಂತ ತುಂಬಾ ದೂರ ನಿಲ್ಲಿಸಬೇಕು. ಆನೆಯನ್ನು ಕೆರಳಿಸುವಂತೆ ಜೋರಾಗಿ ಹಾರ್ನ್ ಮಾಡುವುದು, ಕಿರುಚುವುದು, ಆನೆಯ ನೇರ ಹೆಡ್ಲೈಟ್ ತೋರಿಸುವುದು ಮಾಡಬಾರದು. ಕೂಡಲೇ ಅರಣ್ಯ ಇಲಾಖೆಯನ್ನು ಸಂಪರ್ಕಿಸಬೇಕು. ಈ ಘಾಟಿಯಲ್ಲಿ ಆನೆಯ ಬಗ್ಗೆ ಎಚ್ಚರ ವಹಿಸುವಂತೆ ಹಲವು ಸೂಚನಾ ಫಲಕಗಳನ್ನು ಕಾಣಬಹುದು. ಹಾಗೆಯೇ ವಿರುದ್ಧ ದಿಕ್ಕಿನಲ್ಲಿ ವಾಹನ ಬರುವುದು ಗೋಚರವಾಗಲು ಕಾನ್ವೆಕ್ಸ್ ಮಿರರ್ ಅಂದರೆ ಉಬ್ಬು ಕನ್ನಡಿಗಳನ್ನು ಉಜಿರೆಯ ಎಸ್ಡಿಎಂ ಆಸ್ಪತ್ರೆಯ ವತಿಯಿಂದ ಅಳವಡಿಸಿರುವುದು ಶ್ಲಾಘನೀಯ ಕಾರ್ಯ. ಈ ಕನ್ನಡಿಗೆ ಇಡೀ ವಿಶಾಲವಾದ ಜಾಗವನ್ನು ಸ್ಪಷ್ಟವಾಗಿ ತೋರಿಸುವ ಸಾಮರ್ಥ್ಯವಿದೆ. ರಸ್ತೆ ಬದಿಯಲ್ಲೇ ಕಾಣುವ ಈ ದೈತ್ಯಾಕಾರದ ಧೂಪದ ಮರವು ಚಾರ್ಮಾಡಿ ಘಾಟಿಯ ಸಸ್ಯ ಸಂಪತ್ತಿನ ಒಂದು ಚಿಹ್ನೆಯಂತಿದೆ. ಇದರ ಹೆಸರು ಬಿಳಿ ಬೂರುಗ. ಇದನ್ನು ಬಿಳಿ ಧೂಪ, ಸಾಲ್ ಧೂಪ, ಹಸಿಗೆ ಹತ್ತಿ ಮರ ಅಥವಾ ಪಶ್ಚಿಮ ಘಟ್ಟಗಳ ಬಿಳಿ ದೇವದಾರು ಎಂದೂ ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಕಪೋಕ್ ಟ್ರೀ ಎನ್ನುತ್ತಾರೆ. ಇದರ ವೈಜ್ಞಾನಿಕ ಹೆಸರು ವ್ಯಾಟೇರಿಯಾ ಇಂಡಿಕಾ. ಇದು ಡಿಪ್ಟೆರೋಕಾರ್ಪೇಸಿಯೇ ಸಸ್ಯ ಕುಟುಂಬಕ್ಕೆ ಸೇರಿದೆ. ಈ ಜಾತಿಯ ಮರಗಳು ನಮ್ಮ ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮಾತ್ರ ಕಾಣಸಿಗುವ ಭಾರತದ ಸ್ಥಳೀಯ ಎಂಡಮಿಕ್ ಪ್ರಭೇದಗಳಾಗಿವೆ. ಈ ಮರಗಳು ಎತ್ತರವಾಗಿ ಬೆಳೆದಂತೆ ಈ ರೀತಿಯಾಗಿ ಗೋಡೆಯಂತಹ ಕಾಂಡಗಳು ಬೆಳೆಯುತ್ತವೆ. ಈ ಕಾಂಡಗಳಿಂದ ಇದು ಅತ್ಯಂತ ಹಳೆಯ ಮರ ಎಂದು ತಿಳಿಯಬಹುದು. ಈ ಮರ ಹೂ ಬಿಡುವ ಸಮಯವೆಂದರೆ ಜನವರಿಯಿಂದ ಮಾರ್ಚ್. ಇದರ ಅಂಟಿಗೆ ಔಷಧೀಯ ಗುಣಗಳಿವೆ. ಇದಕ್ಕೆ ವೆಜಿಟೇಬಲ್ ಬಟರ್ ಎಂಬ ಹೆಸರೂ ಇದೆ. ಈ ಘಾಟಿಯಲ್ಲಿ ಸಂಚರಿಸುವಾಗ ದೂರದಿಂದ ಕಾಣುವ ಈ ಗುಡ್ಡಕ್ಕೆ ಹುಲಿ ಹಸುವಿನ ಗುಡ್ಡ ಎಂದು ಹೆಸರು. ಹುಲಿ ಮತ್ತು ಹಸು ಸಂಧಿಸುವಂತೆ ಕಾಣುವುದರಿಂದ ಇದಕ್ಕೆ ಹಿಂದಿನಿಂದಲೂ ಜನರು ಹುಲಿ ಹಸು ಬೆಟ್ಟ ಎಂದು ಕರೆಯುತ್ತಾರೆ. ನನ್ನ ಪಯಣ ಇನ್ನೂ ಮುಂದೆ ಸಾಗಿತು. ಈ ಘಾಟಿಯಲ್ಲಿ ಎರಡು ಪ್ರಮುಖ ವೀಕ್ಷಣಾ ತಾಣವಿದೆ. ಈ ವೀಕ್ಷಣಾ ತಾಣಗಳಲ್ಲಿ ನಿಂತು ಕೆಳಗೆ ನೋಡುವಾಗ ಸುಂದರವಾದ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಚಾರ್ಮಾಡಿಯ ಸೌಂದರ್ಯವನ್ನು ಕಾಣಬಹುದು. ಇಲ್ಲಿ ಪ್ರವಾಸಿಗರು ಅಜಾಗರೂಕತೆಯಿಂದ ವರ್ತಿಸಬಾರದು. ಫೋಟೋ ಹುಚ್ಚಿನಿಂದ ಈ ತಡೆಗೋಡೆಗಳ ಮೇಲೆ ಹತ್ತಬಾರದು. ರಸ್ತೆ ದಾಟುವಾಗ ಮಕ್ಕಳನ್ನು ಜಾಗರೂಕತೆಯಿಂದ ನೋಡಬೇಕು. ಇಲ್ಲಿ ವಾಹನಗಳು ವೇಗವಾಗಿ ಬಂದು ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ. ಅಲ್ಲಿ ದೂರದಿಂದ ಕಾಣುತ್ತಿರುವುದು ನೆರಿಯ ಗ್ರಾಮ. ಅಲ್ಲಿ ಖಾಸಗಿ ಕಂಪನಿಯೊಂದು ಸಣ್ಣ ಅಣೆಕಟ್ಟನ್ನು ನಿರ್ಮಿಸಿದೆ. ವಿಪರ್ಯಾಸದ ಸಂಗತಿಯೆಂದರೆ ಅಣೆಕಟ್ಟು ಇರುವುದು ಖಾಸಗಿ ಸ್ಥಳದಲ್ಲಾದರೆ ಅದರ ನೀರು ನಿಲ್ಲುವುದು ಸರ್ಕಾರಿ ಜಾಗದಲ್ಲಿ, ಅಂದರೆ ಮೀಸಲು ಅರಣ್ಯದಲ್ಲಿ. ಈ ಘಾಟಿಯ ಮೇಲ್ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಗಡಿಯನ್ನು ಸೂಚಿಸುವ ಕಲ್ಲು ಇದೆ. ಇಲ್ಲಿಂದ ಕೆಳಗೆ ಚಾರ್ಮಾಡಿಯ ಘಾಟಿ ರಸ್ತೆ ಪ್ರಾರಂಭವಾಗುತ್ತದೆ ಎಂಬ ಹಳೆಯ ಒಂದು ಸೂಚನಾ ಫಲಕವನ್ನು ಕಾಣಬಹುದು. ಈ ಘಾಟಿಯಲ್ಲಿ ನಮ್ಮನ್ನು ಕುತೂಹಲಗೊಳಿಸುವ ಊರು ಬಿದಿರುತಲ. ಇಲ್ಲಿ ರಸ್ತೆ ಬದಿಯಲ್ಲಿ ಒಂದು ಬಸ್ ನಿಲ್ದಾಣವಿದೆ. ಇದು ಬಿದಿರುತಲ ಗ್ರಾಮವನ್ನು ಸಂಪರ್ಕಿಸುವ ಕಲ್ಲು ಹೊಂಡ ತುಂಬಿದ ರಸ್ತೆ. ಇಲ್ಲಿಂದ 3 ಕಿಲೋಮೀಟರ್ ನಡೆಯಬೇಕು. ಸುಮಾರು 10 ಕುಟುಂಬಗಳು ದಶಕಗಳಿಂದಲೇ ಇಲ್ಲಿ ವಾಸಿಸುತ್ತಾ ಬಂದಿದ್ದಾರೆ. ಇವರು ಪರಸ್ಪರ ಹತ್ತಿರದ ಸಂಬಂಧಿಕರಾಗಿದ್ದು ಇಲ್ಲಿನ ಯುವಕರಿಗೆ ಮದುವೆಯಾಗಲು ಹೆಣ್ಣು ಸಿಗುವುದು ಕಷ್ಟಸಾಧ್ಯ. ಆದ್ದರಿಂದ ಈ ಹಳ್ಳಿಯನ್ನು ಬ್ರಹ್ಮಚರಿಗಳ ಊರು ಎಂದು ಕರೆಯುತ್ತಿರುವುದು ಬೇಸರದ ಸಂಗತಿ. ಆ ಗ್ರಾಮದಲ್ಲಿ ಆನೆಗಳ ಕಾಟ ಅಧಿಕವಾಗಿದೆ. ಜೊತೆಗೆ ಇಲ್ಲಿನ ಸುತ್ತಮುತ್ತಲಿನ ಜಾಗದಿಂದ ಕಾಡ್ಗಿಚ್ಚು ನಡೆಯುವ ಸುದ್ದಿಗಳು ಪದೇ ಪದೇ ಕೇಳಿ ಬರುತ್ತವೆ. ದಶಕಗಳಿಂದ ಸರಕಾರ ಇವರನ್ನು ಸೂಕ್ತ ಸೌಲಭ್ಯಗಳೊಂದಿಗೆ ಸ್ಥಳಾಂತರ ಮಾಡುತ್ತೇವೆ ಎಂದು ಹೇಳುತ್ತಾ ಬಂದಿದೆ. ಅದಕ್ಕೆ ಸಮಯ ಇನ್ನೂ ಕೂಡಿ ಬಂದಿಲ್ಲ. ಬಿದಿರುತಲ ಗ್ರಾಮಸ್ಥರು ಸ್ಥಳಾಂತರಕ್ಕಾಗಿ ಜಾತಕ ಪಕ್ಷಿಗಳಂತೆ ಈಗಲೂ ಕಾಯುತ್ತಿದ್ದಾರೆ. ಈ ಘಾಟಿಯ ಮೇಲ್ಭಾಗದಲ್ಲಿ ಮಲೆಯ ಮಾರುತ ಅತಿಥಿ ಗೃಹಕ್ಕೆ ಪ್ರವೇಶವನ್ನು ಈಗ ನಿರ್ಬಂಧಿಸಲಾಗಿದೆ. ನಾನಿಲ್ಲಿ ಬಂದಾಗ ಗೇಟ್ ಮುಚ್ಚಲಾಗಿತ್ತು.
ಅಂತರ್ಜಾಲದಲ್ಲಿ ಪರೀಕ್ಷಿಸಿದಾಗ ಅದರ ನಿರ್ವಹಣೆಯ ಕೊರತೆ ಬಗ್ಗೆ ಪತ್ರಿಕೆಗಳಲ್ಲಿ ವರದಿಯಾಗಿರುವುದು ಗಮನಕ್ಕೆ ಬಂತು. ಇದು ತೆರೆದಿದ್ದ ಸಮಯದಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಿ ಇದನ್ನು ಹಾಳು ಮಾಡಿದ್ದಾರೆ ಎಂಬುದು ನನಗೆ ದೊರೆತ ಮಾಹಿತಿ. ಇಂತಹ ನಿರ್ಲಕ್ಷ್ಯದಿಂದ ಅದನ್ನು ಸಂಪೂರ್ಣವಾಗಿ ಮುಚ್ಚಬೇಕಾದ ಪರಿಸ್ಥಿತಿ ಬಂತು. ಅಲ್ಲಿಂದ ಚಾರ್ಮಾಡಿ ಘಾಟಿಯ ವೀಕ್ಷಣೆಯು ಸುಂದರವಾಗಿರುತ್ತದೆ. ಆಶಾದಾಯಕ ಸಂಗತಿಯೆಂದರೆ ಅರಣ್ಯ ಇಲಾಖೆಯು ಇದರ ಅಭಿವೃದ್ಧಿಗೆ ಸೂಕ್ತ ಯೋಜನೆ ರೂಪಿಸುತ್ತಿದೆ. ಚಾರ್ಮಾಡಿ ಘಾಟಿಯ ಇನ್ನೂ ಕೆಲವು ಮಾಹಿತಿಗಳನ್ನು ಈ ಚಾನೆಲ್ನ ಮೊದಲ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹೆಚ್ಚು ಮಾಹಿತಿಗಳನ್ನು ಅದರಲ್ಲಿ ತಿಳಿಯಬಹುದು. ಮುಂದೆ ನನ್ನ ಪಯಣವನ್ನು ದೇವರಮನೆ ವೀಕ್ಷಣಾ ತಾಣಕ್ಕೆ ಮುಂದುವರಿಸಿದೆ. ಬಣಕಲ್ ಮುಂತಾದ ಸುಂದರ ಹಳ್ಳಿಗಳ ದಾರಿಯ ಮೂಲಕ ಪ್ರಯಾಣಿಸಬೇಕು. ಚಿಕ್ಕಮಗಳೂರನ್ನು 1947ರವರೆಗೆ ಕಡೂರು ಜಿಲ್ಲೆ ಎಂದು ಕರೆಯಲಾಗುತ್ತಿತ್ತು. ಕೆಲವು ಶಾಸನಗಳಲ್ಲಿ ಚಿಕ್ಕಮಗಳೂರನ್ನು ಕಿರಿಯ ಮೈಗುಲಿ ಮತ್ತು ಪಿರಿಯ ಮಗುಲಿ ಎಂದು ಕರೆಯಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಸಂಚರಿಸುವಾಗ ನಮಗೆ ಕಾಣುವ ಮುಖ್ಯ ದೃಶ್ಯವೆಂದರೆ ಕಾಫಿ ತೋಟಗಳು. ಚಿಕ್ಕಮಗಳೂರು ಜಿಲ್ಲೆ ಭಾರತದ ಕಾಫಿಯ ಜನ್ಮಸ್ಥಳ. 17ನೇ ಶತಮಾನದಲ್ಲಿ ಸೂಫಿ ಬಾಬಾ ಬುಡನ್ ಎಂಬುವರು ಯಮನ್ನಿಂದ ಕಾಫಿ ಬೀಜಗಳನ್ನು ಮೊದಲ ಬಾರಿ ಚಿಕ್ಕಮಗಳೂರಿಗೆ ತಂದು ಬೆಳೆಸಿ ಪರಿಚಯಿಸಿದರು. ಪಶ್ಚಿಮ ಘಟ್ಟಗಳಲ್ಲಿ ಬರುವ ಚಿಕ್ಕಮಗಳೂರಿನ ವಾತಾವರಣ ಮತ್ತು ಮಣ್ಣು ಈ ಕೃಷಿಗೆ ಹೊಂದಿಕೊಂಡಿತು. ಅರೇಬಿಕಾ ಮತ್ತು ರೋಬಸ್ಟಾ ಬೆಳೆಯುವ ಚಿಕ್ಕಮಗಳೂರು ಕಾಫಿನಾಡು ಎಂದೇ ಪ್ರಸಿದ್ಧಿಯಾಗಿದೆ. ಭಾರತದ ಅತಿದೊಡ್ಡ ಕಾಫಿ ಬೆಳೆಯುವ ಜಿಲ್ಲೆಯಾಗಿರುವ ಇಲ್ಲಿ ವರ್ಷದಲ್ಲಿ 70ರಿಂದ 80,000 ಮೆಟ್ರಿಕ್ ಟನ್ಗಳಷ್ಟು ಕಾಫಿ ಬೆಳೆಯಲಾಗುತ್ತದೆ. ಜಿಲ್ಲೆಯ ಸುಮಾರು 70% ಜನರು ಕಾಫಿ ಕೃಷಿಯ ಉದ್ಯಮಿ, ಕಾರ್ಮಿಕ ಮುಂತಾದ ರೀತಿಯಲ್ಲಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ದಾರಿಯ ಪಯಣವು ದಟ್ಟ ಕಾಡಿನ ಮಧ್ಯೆಯಾಗಿದ್ದು ಅಲ್ಲಲ್ಲಿ ರಸ್ತೆ ಕಿತ್ತು ಹೊಂಡಗಳು ಸೃಷ್ಟಿಯಾಗಿವೆ. ದೇವರಮನೆ ವ್ಯೂ ಪಾಯಿಂಟ್ಗೆ ಹತ್ತಿರವಾಗುತ್ತಿದ್ದಂತೆ ಸುತ್ತಲೂ ಹಸಿರು, ಬಾಲ್ಯದಲ್ಲಿ ಚಿತ್ರ ಬಿಡಿಸುತ್ತಿದ್ದಂತಹ ಬೆಟ್ಟಗುಡ್ಡಗಳು, ಕನಸಿನ ಲೋಕಕ್ಕೆ ಬಂದಂತಹ ಅನುಭವ. ಕೊಟ್ಟಿಗೆಹಾರದಿಂದ ಇಲ್ಲಿಗೆ ಸುಮಾರು 12 ಕಿಲೋಮೀಟರ್ ದೂರವಿದೆ. ಚಿಕ್ಕಮಗಳೂರು ಪಟ್ಟಣದಿಂದ ಸುಮಾರು 50 ಕಿಲೋಮೀಟರ್ ದೂರವಿದೆ. ಪ್ರಕೃತಿಯನ್ನು ಇಷ್ಟಪಡುವವರಿಗೆ ಇದು ನೆಚ್ಚಿನ ತಾಣ. ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿನ ಶೋಲಾ ಕಾಡುಗಳು, ಹುಲ್ಲುಗಾವಲು ಪ್ರದೇಶ, ಕಣಿವೆಗಳನ್ನು ನಾವಿಲ್ಲಿ ಹತ್ತಿರದಿಂದ ಕಾಣಬಹುದು. ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನದ ವೀಕ್ಷಣೆಯು ಒಂದು ಅದ್ಭುತ ಅನುಭವವಾಗಿದೆ. ಇದನ್ನು ನೋಡಲು ಚಳಿಗಾಲ ಅಥವಾ ಬೇಸಿಗೆ ಕಾಲದಲ್ಲಿ ಬರಬೇಕು. ಮಳೆಗಾಲದಲ್ಲಿ ಇಲ್ಲಿನ ಅನುಭವ ಬೇರೆಯೇ ರೀತಿ. ಅದರಲ್ಲೂ ಮಳೆಗಾಲ ಪ್ರಾರಂಭವಾಗುವ ಜೂನ್ ತಿಂಗಳಲ್ಲಿ ಇಲ್ಲಿಯ ವಾತಾವರಣವು ಬದಲಾಗುತ್ತಲೇ ಇರುತ್ತದೆ. ಒಮ್ಮೆಲೆ ದಟ್ಟವಾದ ಮೋಡ ಆವರಿಸಿ ಎದುರಿನ ದೃಶ್ಯಗಳನ್ನು ಮರೆಮಾಚಿದರೆ ತಕ್ಷಣ ಆ ಮೋಡ ಮಾಯವಾಗಿ ಆಳವಾದ ಕಣಿವೆಗಳನ್ನು ಕಾಣಬಹುದು. ಟ್ರಾಫಿಕ್, ಗೌಜಿ, ಗದ್ದಲಗಳಿಲ್ಲದ ವಾತಾವರಣ. ಇಲ್ಲಿ ಜೋರಾಗಿ ಬೀಸುವ ಗಾಳಿಯದ್ದೇ ಸದ್ದು. ಇಲ್ಲಿಗೆ ಭೇಟಿ ನೀಡುವುದರಿಂದ ಪ್ರಕೃತಿಯನ್ನು ಹತ್ತಿರದಿಂದ ಅನುಭವಿಸುವ ಅವಕಾಶ ಸಿಗುತ್ತದೆ. ಈ ಪ್ರಕೃತಿಯ ಸೌಂದರ್ಯವು ನಮ್ಮನ್ನು ಮೂಕವಿಸ್ಮಿತಗೊಳಿಸುತ್ತದೆ. ನಮ್ಮಲ್ಲಿಗೆ ಹೊಸ ಚೈತನ್ಯ ಮೂಡಿಸುತ್ತದೆ. ಮನಸ್ಸಿನ ಒತ್ತಡಗಳನ್ನು ಮರೆಮಾಚಿಸುತ್ತದೆ. ಹೊಸ ಅನುಭವ ನೀಡಿ ನಮ್ಮಲ್ಲೊಂದು ಹೊಸ ಕತೆ, ಕಾವ್ಯಗಳನ್ನು ಹುಟ್ಟಿಸುತ್ತದೆ. ಇಂತಹ ಪ್ರಕೃತಿ ಸೌಂದರ್ಯಗಳೇ ಎಷ್ಟೋ ಕವಿಗಳನ್ನು ಜಗತ್ತಿಗೆ ನೀಡಿತು. ಈ ಮಲೆನಾಡಿನ ಸೌಂದರ್ಯಗಳು ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಲು ಒಂದು ಕಾರಣವಾಗಿದೆ. ಕೆಳಗೆ ಪಾರ್ಕಿಂಗ್ ಹತ್ತಿರ ಒಂದು ದೇವಸ್ಥಾನವಿದೆ. ಅಲ್ಲಿ ದೇವರಮನೆ ವೀಕ್ಷಣೆಯ ಟಿಕೆಟ್ ಕೌಂಟರ್ ಇದೆ. ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ಶುಲ್ಕ. ಸ್ವಲ್ಪ ಸಮಯದ ನಂತರ ವಾತಾವರಣ ಬದಲಾಯಿತು. ಮಳೆ ಬರುವ ಲಕ್ಷಣ ಕಂಡಿತು. ನಾನು ಮತ್ತೆ ಕೊಟ್ಟಿಗೆಹಾರಕ್ಕೆ ಪಯಣ ಮುಂದುವರಿಸಿದೆ. ಕೊಟ್ಟಿಗೆಹಾರ ತಲುಪುವಾಗ ಜೋರಾಗಿ ಮಳೆ ಬಂತು. ದೇವರಮನೆ ಬೆಟ್ಟ ಹತ್ತಿ ಸುಸ್ತಾಗಿದ್ದ ನನಗೆ ಈ ಮಳೆಯಿಂದಾಗಿ ಪ್ರಕೃತಿಯ ಏರ್ ಕಂಡೀಷನರ್ ಆನ್ ಮಾಡಿದಂತಹ ಅನುಭವ ನೀಡಿತು. ಇಲ್ಲಿ ಪ್ರವಾಸಿಗರನ್ನು ಕಾಯುತ್ತಾ ಹಲವಾರು ಮಂದಿ ಹೋಟೆಲ್ ಉದ್ಯಮ ನಡೆಸುತ್ತಾರೆ. ಸುಮಾರು 50 ಹೋಟೆಲ್ಗಳಿವೆ. ನೀರುದೋಸೆ ಇಲ್ಲಿನ ಪ್ರಮುಖ ಖಾದ್ಯ. 10-15 ನಿಮಿಷಗಳ ಬಳಿಕ ಮಳೆ ನಿಂತ ಮೇಲೆ ಮೂಡಿಗೆರೆ ತಾಲೂಕಿನ ಪ್ರಮುಖ ಪ್ರವಾಸಿ ತಾಣವಾದ ರಾಣಿಝರಿಗೆ ಪ್ರಯಾಣ ಮುಂದುವರಿಸಿದೆ. ಇಲ್ಲಿಂದ ರಾಣಿಝರಿಗೆ 23 ಕಿಲೋಮೀಟರ್ ದೂರವಿದೆ. ಈ ದಾರಿಗಳಲ್ಲೂ ನಮಗೆ ಕಾಫಿ ತೋಟಗಳನ್ನು ಕಾಣಬಹುದು. ಇಲ್ಲಿಯ ವಾತಾವರಣದ ಬದಲಾವಣೆ, ಅತಿವೃಷ್ಟಿ, ಅನಾವೃಷ್ಟಿ, ಕಾರ್ಮಿಕರ ಕೊರತೆ, ವಿದೇಶಿ ಮಾರುಕಟ್ಟೆಯ ಎದುರು ವೈಫಲ್ಯ ಮುಂತಾದ ಸಮಸ್ಯೆಗಳನ್ನು ಕಾಫಿ ಕೃಷಿ ಎದುರಿಸುತ್ತಿದೆ. ಕೆಲಸಕ್ಕಾಗಿ ಉತ್ತರ ಭಾರತದ ಕಾರ್ಮಿಕರನ್ನು ಅವಲಂಬಿಸಬೇಕಾಗಿದೆ. ಕಾಫಿ ಕೃಷಿಯ ಅಭಿವೃದ್ಧಿಗೆ ಹಲವು ಸಂಶೋಧನೆಗಳು ನಡೆಯುತ್ತಿವೆ. ಕಾಫಿ ಗಿಡಗಳಿಗೆ ನೆರಳಿಗಾಗಿ ಈ ರೀತಿಯಾಗಿ ಸಿಲ್ವರ್ ಓಕ್, ಹೊಂಗೆ, ನೆಲ್ಲಿ, ಮತ್ತಿ, ಹಲಸು ಮುಂತಾದ ಮರಗಳನ್ನು ಬೆಳೆಸಲಾಗುತ್ತದೆ. ಇದರಲ್ಲಿ ಕರಿಮೆಣಸು ಕೃಷಿ ಮಾಡುವ ಮೂಲಕ ಮಿಶ್ರ ಕೃಷಿಗೆ ಹಾಗೂ ಮಣ್ಣಿನ ಸವಕಳಿ ತಡೆಯಲು ನೆರಳಿನಿಂದ ಉತ್ತಮ ಫಸಲು ಬರಲು ಸಹಕಾರಿಯಾಗಿದೆ. ಈ ದಾರಿಯಲ್ಲಿ ಹೇಮಾವತಿ ನದಿ ಉಗಮ ಸ್ಥಾನಕ್ಕೆ ಹೋಗುವ ದಾರಿ ಸಿಗುತ್ತದೆ.
ಇಲ್ಲಿಂದ 2.5 ಕಿಲೋಮೀಟರ್ ಹೋಗಬೇಕು. ಚಿಕ್ಕಮಗಳೂರಿನಲ್ಲಿ ಎಲ್ಲಿ ನೋಡಿದರೂ ಕಾಫಿ ತೋಟಗಳದ್ದೇ ಕಾರುಬಾರು. ಕಾವೇರಿ ನದಿಯ ಉಪನದಿಯಾದ ಹೇಮಾವತಿ ನದಿಯು ಮೂಡಿಗೆರೆಯ ಜಾವಲಿ ಎಂಬ ಗ್ರಾಮದಲ್ಲಿ ಹುಟ್ಟಿ ಚಿಕ್ಕಮಗಳೂರಿನಿಂದ ಹಾಸನ ಜಿಲ್ಲೆಯ ಮೂಲಕ ಹರಿದು ಕೃಷ್ಣರಾಜಸಾಗರದಲ್ಲಿ ಕಾವೇರಿ ನದಿಯನ್ನು ಸೇರುತ್ತದೆ. ಹೇಮಾವತಿ ನದಿಯ ಉಗಮ ಸ್ಥಾನವು ದಟ್ಟ ಕಾಡಿನ ಮಧ್ಯೆ ಇದ್ದು ಗಣಪತಿ ದೇವಾಲಯವನ್ನು ಸ್ಥಾಪಿಸಲಾಗಿದೆ. ಈ ನದಿಗೆ ಹಾಸನದ ಗೋರೂರು ಬಳಿ ಅಣೆಕಟ್ಟನ್ನು ಕಟ್ಟಲಾಗಿದೆ. 1960ರಲ್ಲಿ ಇಲ್ಲಿಂದ 100 ಕಿಲೋಮೀಟರ್ ದೂರದ ಶೆಟ್ಟಿಹಳ್ಳಿ ಚರ್ಚಿನ ನಿರ್ಮಾಣ ಕಾರ್ಯವನ್ನು ಅರ್ಧದಲ್ಲಿ ನಿಲ್ಲಿಸಲಾಯಿತು. ಮಳೆಗಾಲದಲ್ಲಿ ಈ ನದಿಯ ನೀರಿನಿಂದಾಗಿ ಚರ್ಚಿನ ಅರ್ಧ ಭಾಗ ಮುಳುಗಿ ಹೋಗುವುದು ಇದಕ್ಕೆ ಕಾರಣ. ಆದರೆ ಇಂದು ಅದು ನೀರಿನಿಂದ ಅರ್ಧ ಮುಳುಗಿ ಹೋಗುವ ಕಾರಣ ಕಾಣಲು ಸುಂದರವಾಗಿದ್ದು ಒಂದು ಪ್ರವಾಸಿ ಕೇಂದ್ರವಾಗಿದೆ. ನನ್ನ ಪಯಣ ಕೆಲಗೂರು ತಲುಪಿತು. ಕಾಫಿನಾಡು ಎಂದೇ ಪ್ರಸಿದ್ಧಿಯಾದ ಚಿಕ್ಕಮಗಳೂರಿನಲ್ಲಿ ಕೆಲಗೂರು ಚಹಾ ಕೂಡ ಸಾವಯವ ಚಹಾ ಹುಡಿ ಉತ್ಪಾದಿಸುವುದಕ್ಕಾಗಿ ಪ್ರಸಿದ್ಧಿ ಪಡೆದಿದೆ. 1927ರಲ್ಲಿ ಎಸ್.ಎಲ್. ಮಥಾಯಿಸ್ರವರು ತಮ್ಮ 52ನೇ ವಯಸ್ಸಿನಲ್ಲಿ ಈ ಚಹಾ ತೋಟವನ್ನು ಪ್ರಾರಂಭಿಸಿದರು. ಅಸ್ಸಾಂ ಮತ್ತು ಮಣಿಪುರ ರಾಜ್ಯಗಳಿಂದ ಗಿಡದ ಬೀಜಗಳನ್ನು ತಂದು ಈ ಕೃಷಿಯನ್ನು ಆರಂಭಿಸಿದ ಸಮಯದಲ್ಲಿ ಮೈಸೂರು ಮಹಾರಾಜರು ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ್ದರು. ಈ ರೀತಿಯಾಗಿ ಕರ್ನಾಟಕದಲ್ಲಿ ಮೊದಲ ಭಾರತೀಯನೊಬ್ಬ ಚಹಾ ಕೃಷಿ ಪ್ರಾರಂಭಿಸಿದ ಕೀರ್ತಿ ಎಸ್.ಎಲ್. ಮಥಾಯಿಸ್ರವರಿಗೆ ಸಲ್ಲುತ್ತದೆ. ನಂತರ ಎಲೆಯಿಂದ ಚಹಾ ಹುಡಿ ಮಾಡುವ ಫ್ಯಾಕ್ಟರಿಯನ್ನು ಇಲ್ಲಿ ನಿರ್ಮಿಸಲಾಗಿದೆ. ಈಗ ಇವರ ಕುಟುಂಬದ 4ನೇ ತಲೆಮಾರಿನವರು ಇದನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ಪ್ರಸಕ್ತ 400 ಎಕರೆಯಷ್ಟು ಅಧಿಕ ಭೂಪ್ರದೇಶದಲ್ಲಿ ವಾರ್ಷಿಕವಾಗಿ 7.5 ಲಕ್ಷಕ್ಕಿಂತಲೂ ಅಧಿಕ ಕಿಲೋ ಚಹಾ ಹುಡಿಯನ್ನು ಸುಮಾರು 100ರಷ್ಟು ಕಾರ್ಮಿಕರು ಉತ್ಪಾದಿಸುತ್ತಾರೆ. ಮೇ, ಜೂನ್ ಮತ್ತು ಅಕ್ಟೋಬರ್, ನವೆಂಬರ್ ತಿಂಗಳುಗಳಲ್ಲಿ ಇಲ್ಲಿ ಚಹಾ ಹುಡಿ ಹೆಚ್ಚು ಉತ್ಪಾದನೆಯಾಗುತ್ತದೆ. ಇಲ್ಲಿ ನೇರವಾಗಿ ಗ್ರಾಹಕರು ಚಹಾ ಹುಡಿ ಖರೀದಿಸಲು ಮಳಿಗೆ ಇದೆ. ದೇಶದ ಮಾರುಕಟ್ಟೆಯಲ್ಲಿ ಕೆಲಗೂರು ಚಹಾಕ್ಕೆ ವಿಶೇಷ ಬೇಡಿಕೆ ಇದೆ. ದೂರದಿಂದಲೇ ರಾಣಿಝೆರಿ ವ್ಯೂ ಪಾಯಿಂಟ್ ಕಾಣುತ್ತದೆ. ಅದರ ಮೇಲೆ ಹೋಗಬೇಕು ಎನ್ನುವಾಗ ನಮ್ಮ ಕುತೂಹಲ ಇನ್ನಷ್ಟು ಹೆಚ್ಚಾಗುತ್ತದೆ. ದಾರಿಯು ಮುಂದೆ ಹೋಗುತ್ತಿರುವಂತೆ ಕಾಡಿನ ಶಬ್ದ, ಹೊಂಡ ಗುಂಡಿಗಳು ತುಂಬಿದ ರಸ್ತೆಗಳಲ್ಲಿನ ಪಯಣವು ಒಂದು ಸುಂದರ ಅನುಭವವಾಗಿದೆ. ದ್ವಿಚಕ್ರ ವಾಹನಗಳು ಮತ್ತು ಆಫ್ ರೋಡ್ ಕಾರುಗಳಾದರೆ ಮೇಲೆ ಹೋಗಬಹುದು, ಇಲ್ಲದಿದ್ದರೆ ವಾಹನ ಕೆಳಗೆ ನಿಲ್ಲಿಸಬೇಕು. ಬಂಡಾಜೆ ಫಾಲ್ಸ್ ಮತ್ತು ಬಲ್ಲಾಳರಾಯನ ದುರ್ಗ ಕೋಟೆಯ ಟ್ರೆಕ್ಕಿಂಗಿಗೆ ಇದೇ ದಾರಿಯಾಗಿ ಹೋಗಬೇಕು. ಇಲ್ಲಿ ಹತ್ತಿರದಲ್ಲಿ ಯಾವುದೇ ಅಂಗಡಿಗಳು ಇಲ್ಲದಿರುವುದರಿಂದ ಪ್ರವಾಸಿಗರು ತಮಗೆ ಬೇಕಾದ ನೀರು, ಆಹಾರಗಳನ್ನು ಕೆಳಗಿನಿಂದಲೇ ಬರುವಾಗ ತರಬೇಕು. ನಾನಿಲ್ಲಿ ಭೇಟಿ ನೀಡುವ ಸಮಯದಲ್ಲಿ ಶೌಚಾಲಯ ಮುಂತಾದ ನಿರ್ಮಾಣ ಕಾರ್ಯಗಳು ನಡೆಯುತ್ತಿತ್ತು. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ಬರುವ ಪ್ರದೇಶ. ಸ್ವಲ್ಪ ನಡೆದ ಮೇಲೆ ನಮಗೆ ಕಾಣುವುದು ಪ್ರಪಾತದ ವೀಕ್ಷಣೆ. ದೂರದಿಂದ ಗಡಾಯಿಕಲ್ಲು ಅಥವಾ ಜಮಲಾಬಾದ್ ಗುಡ್ಡ ಕಾಣುತ್ತದೆ. ನಾವು ದಿನನಿತ್ಯ ಆಕಾಶದಲ್ಲಿ ಕಾಣುವ ಮೋಡಗಳು ಇಲ್ಲಿ ನಮ್ಮ ಕಣ್ಣೆದುರೇ ಚಲಿಸುತ್ತಿರುತ್ತವೆ. ಒಮ್ಮೆ ದಟ್ಟವಾದ ಮೋಡಗಳು ಬಂದು ಕೆಳಗಿನ ದೃಶ್ಯಗಳನ್ನು ಮುಚ್ಚಿ ಹೋದರೆ ಮತ್ತೆ ಮೋಡಗಳು ಮಾಯವಾಗಿ ಕೆಳಗಿನ ಹಳ್ಳಿಗಳ ದೃಶ್ಯಗಳನ್ನು ಕಾಣಬಹುದು. ಇಲ್ಲಿ ಸಣ್ಣದೊಂದು ವೀಕ್ಷಣಾ ಗೋಪುರ ನಿರ್ಮಿಸಿದ್ದಾರೆ. ಅದರ ಮೇಲಿನಿಂದ ವೀಕ್ಷಣೆಯು ಸುಂದರವಾಗಿದೆ. ಈ ಕಾಣುವ ಪ್ರಪಾತದ ದೃಶ್ಯಗಳು ನಮ್ಮ ಮೈ ಜುಮ್ಮೆನಿಸುತ್ತದೆ. ಪಶ್ಚಿಮ ಘಟ್ಟಗಳ ಬೆಟ್ಟ ಗುಡ್ಡಗಳ ಸಾಲೆ ಹಾಗೆ ನಮ್ಮನ್ನು ರೋಮಾಂಚನಗೊಳಿಸುವಂತಹದ್ದು. ಇತಿಹಾಸಕಾರರು ಈ ಪ್ರದೇಶಕ್ಕೆ ರಾಣಿಝೆರಿ ಎಂದು ಹೆಸರು ಬರಲು ತಿಳಿಸಿದ ಕಾರಣವೆಂದರೆ ಟಿಪ್ಪು ಸುಲ್ತಾನ್ ಇಲ್ಲೇ ಹತ್ತಿರದ ಬಲ್ಲಾಳರಾಯನ ದುರ್ಗ ಕೋಟೆಯ ಮೇಲೆ ದಾಳಿ ಮಾಡಿದಾಗ ರಾಣಿ ಪದ್ಮಿನಿ ದೇವಿ ಶರಣಾಗಲು ಇಷ್ಟಪಡದೆ ಇದೇ ಬಂಡೆಯ ತುದಿಯಿಂದ ಹಾರಿ ಪ್ರಾಣತ್ಯಾಗ ಮಾಡಿದರು. ಆದ್ದರಿಂದ ಇಲ್ಲಿಗೆ ರಾಣಿಝೆರಿ ಎಂಬ ಹೆಸರು ಬಂತು. ಹಿಂದಿನ ಕಾಲದಿಂದಲೂ ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಗಳ ಜನರು ದನ ಮೇಯಿಸಲು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಹುಲ್ಲುಗಾವಲು ಪ್ರದೇಶಗಳು ಹೇರಳವಾಗಿದೆ. ಮುಂದೆ ದೊಡ್ಡ ಪ್ರಪಾತ ಇರುವುದರಿಂದ ಪ್ರವಾಸಿಗರು ತುಂಬ ಜಾಗರೂಕತೆಯಿಂದ ಇರಬೇಕು. ಈ ರೀತಿಯಾಗಿ ನಡೆಯುವುದೇ ಒಂದು ಸುಂದರ ಅನುಭವ. ಇವೆಲ್ಲ ನಮ್ಮ ಪಶ್ಚಿಮ ಘಟ್ಟಗಳ ಒಂದು ಸಣ್ಣ ಭಾಗ ಅಷ್ಟೇ. ಈ ಪಶ್ಚಿಮ ಘಟ್ಟಗಳೇ ನಮಗೆ ನೀರೊದಗಿಸುವ ಪ್ರಮುಖ ತಾಣ. ಬೆಟ್ಟದ ಮೇಲಿನವರೆಗೆ ನಮಗೆ ಹೋಗಬಹುದು. ಈ ರೀತಿಯಾಗಿ ಚಿಕ್ಕಮಗಳೂರಿನ ರಾಣಿಝೆರಿ, ದೇವರಮನೆ, ಚಾರ್ಮಾಡಿ ಘಾಟಿ, ಕುದುರೆಮುಖ, ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ ಮುಂತಾದ ಪ್ರದೇಶಗಳಲ್ಲಿ ನಮಗೆ ಕಾಣಸಿಗುವುದು ಪಶ್ಚಿಮ ಘಟ್ಟಗಳ ಒಂದು ವಿಶಿಷ್ಟ ಕಾಡುಗಳಾದ ಶೋಲಾ ಕಾಡುಗಳು. ಈ ಕಾಡುಗಳು ಉಷ್ಣವಲಯದ ಮಳೆಕಾಡುಗಳಾಗಿವೆ. ಎತ್ತರವಾದ ಹುಲ್ಲುಗಾವಲಿರುವ ಬೂಲು ಬೆಟ್ಟಗಳ ನಡುವೆ ಕಣಿವೆಗಳಲ್ಲಿ ಬೆಳೆಯುವ ಕಾಡುಗಳು. ಇವುಗಳು ಮಳೆಗಾಲದಲ್ಲಿ ನೀರನ್ನು ಹೀರಿಟ್ಟುಕೊಂಡು ವರ್ಷಪೂರ್ತಿ ನಿರಂತರವಾಗಿ ದಕ್ಷಿಣ ಭಾರತದ ನದಿಗಳಿಗೆ ನೀರು ಹರಿಸುತ್ತವೆ. ಈ ಶೋಲಾ ಕಾಡುಗಳ ಮರಗಳು ಎತ್ತರವಾಗಿ ಬೆಳೆಯದೆ 25ರಿಂದ 30 ಅಡಿ ಮಾತ್ರ ಉದ್ದ ಬೆಳೆಯುತ್ತವೆ. ಈ ಹುಲ್ಲುಗಾವಲುಗಳು ದೈತ್ಯ ಸ್ಪಂಜುಗಳಂತೆ ನೀರನ್ನು ಹೀರಿಕೊಳ್ಳುತ್ತವೆ. ಈ ಕಾಡುಗಳು ಹಲವು ಪ್ರಭೇದದ ಪ್ರಾಣಿ ಪಕ್ಷಿಗಳ ಆವಾಸ ಕೇಂದ್ರವಾಗಿದೆ.
ಬೇಸರದ ಸಂಗತಿಯೆಂದರೆ ನಾವೀಗ ಕಂಡ ಕಾಫಿ, ಚಹಾ ತೋಟಗಳನ್ನು ಈ ರೀತಿಯಾಗಿದ್ದ ಕಾಡುಗಳನ್ನು ನಾಶ ಮಾಡಿ ಬೆಳೆಸಿದವುಗಳಾಗಿವೆ. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಹೀಗೆ ದೊಡ್ಡ ಮಟ್ಟದಲ್ಲಿ ಕಾಡುಗಳು ನಾಶವಾಗಿವೆ. ಮೀಸಲು ಅರಣ್ಯ, ರಕ್ಷಿತ ಅರಣ್ಯ, ಗ್ರಾಮ ಅರಣ್ಯ, ಶೋಷಿತ ಅರಣ್ಯ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವ ಒಟ್ಟು 2,12,942 ಹೆಕ್ಟೇರ್ ಅರಣ್ಯ ಪ್ರದೇಶಗಳಲ್ಲಿ 9,807 ಅರಣ್ಯ ಒತ್ತುವರಿ ಅಥವಾ ಅರಣ್ಯ ಅತಿಕ್ರಮಣದ ಪ್ರಕರಣಗಳಿವೆ. ಇಂದಿನ ಪಯಣ ಕೊನೆಗೊಳಿಸಿ ಮತ್ತೆ ಚಾರ್ಮಾಡಿ ಘಾಟಿ ತಲುಪುವಾಗ ರಾತ್ರಿಯಾಗಿತ್ತು. ಸ್ವಲ್ಪ ಜೋರಾದ ಮಳೆಯಿತ್ತು. ಮಳೆ, ಕತ್ತಲು, ತಿರುವುಗಳು, ಬೃಹತ್ ವಾಹನಗಳು, ಅದರ ಕಣ್ಣಿಗೆ ಹೊಡೆಯುವ ಬೆಳಕುಗಳಿಂದ ಪಯಣವು ನಿಧಾನವಾಗಿತ್ತು. ಈ ದಾರಿಯಲ್ಲಿ ಬರುವ ಕೆಎಸ್ಆರ್ಟಿಸಿ ಬಸ್ಗಳ ಪಯಣವು ತಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಎಂಬಂತೆ ಇತ್ತು. ಅತಿಯಾದ ವೇಗದಿಂದ ಬಂತೆಂದರೆ ಉಳಿದ ಗಾಡಿಗಳು ದಾರಿ ಬದಿಯಲ್ಲಿ ಸುಮ್ಮನೆ ನಿಲ್ಲಿಸಬೇಕಾದೀತು. ಆದ್ದರಿಂದ ವಾಹನ ಸವಾರರು ಅತ್ಯಂತ ಜಾಗರೂಕತೆಯಿಂದ ರಾತ್ರಿ ವೇಳೆ ವಾಹನ ಚಲಾಯಿಸಬೇಕು. ಕೆಲವೊಮ್ಮೆ ರಾತ್ರಿ ವೇಳೆಯೂ ಆನೆಗಳು ದಾರಿ ಮಧ್ಯೆ ನಿಂತಿರುತ್ತವೆ. ಇಂದಿನ ಪಯಣವು ಮುಗಿಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.